ಶಿವರಾಜ್ ಕುಮಾರ್ ಅವರು ನಟಿಸಿರುವ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು. ಮೊದಲನೇ ಸಿನಿಮಾ ಆನಂದ್ 1986ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಎರಡನೇ ಸಿನಿಮಾ ರಥಸಪ್ತಮಿ 1986ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಮೂರನೇ ಸಿನಿಮಾ ಮನಮೆಚ್ಚಿದ ಹುಡುಗಿ 1987ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ನಾಲ್ಕನೇ ಸಿನಿಮಾ ಶಿವ ಮೆಚ್ಚಿದ ಕಣ್ಣಪ್ಪ 1988ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಐದನೇ ಸಿನಿಮಾ ಸಂಯುಕ್ತ 1988ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಆರನೇ ಸಿನಿಮಾ ರಣರಂಗ 1988ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಏಳನೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್ 1989ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. ಎಂಟನೇ ಸಿನಿಮಾ ಅದೇ ರಾಗ ಅದೇ ಹಾಡು 1989ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಒಂಬತ್ತನೇ ಸಿನಿಮಾ ಆಸೆಗೊಬ್ಬ ಮೀಸೆಗೊಬ್ಬ 1990ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಹತ್ತನೇ ಸಿನಿಮಾ ಮೃತ್ಯುಂಜಯ 1990ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 11ನೇ ಸಿನಿಮಾ ಅರಳಿದ ಹೂವುಗಳು 1991ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 12ನೇ ಸಿನಿಮಾ ಮೋಡದ ಮರೆಯಲ್ಲಿ 1991ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. 13ನೇ ಸಿನಿಮಾ ಮಿಡಿದ ಶ್ರುತಿ 1992ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 14ನೇ ಸಿನಿಮಾ ಪುರುಷೋತ್ತಮ 1992ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. 15ನೇ ಸಿನಿಮಾ ಮಾವನಿಗೆ ತಕ್ಕ ಅಳಿಯ 1992ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 16ನೇ ಸಿನಿಮಾ ಚಿರಬಾಂಧವ್ಯ 1993ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 17ನೇ ಸಿನಿಮಾ ಆನಂದ ಜ್ಯೋತಿ 1993ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 18ನೇ ಸಿನಿಮಾ ಜಗಮೆಚ್ಚಿದ ಹುಡುಗ 1993ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 19ನೇ ಸಿನಿಮಾ ಗಂಧದ ಗುಡಿ ಪಾರ್ಟ್ 2 1994ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. 20ನೇ ಸಿನಿಮಾ ಮುತ್ತಣ್ಣ 1994ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 21ನೇ ಸಿನಿಮಾ ಗಂಡುಗಲಿ 1994ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 22ನೇ ಸಿನಿಮಾ ಸವ್ಯಸಾಚಿ 1995ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 23ನೇ ಸಿನಿಮಾ ಓಂ 1995ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 24ನೇ ಸಿನಿಮಾ ಗಡಿಬಿಡಿ ಅಳಿಯ 1995ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 25ನೇ ಸಿನಿಮಾ ಮನಮಿಡಿಯಿತು 1995ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 26ನೇ ಸಿನಿಮಾ ಸಮರ 1995ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 27ನೇ ಸಿನಿಮಾ ದೊರೆ 1995ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 28ನೇ ಸಿನಿಮಾ ಇಬ್ಬರ ನಡುವೆ ಮುದ್ದಿನ ಆಟ 1996ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. 29ನೇ ಸಿನಿಮಾ ಗಾಜ್ನೂರ್ ಗಂಡು 1996ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 30ನೇ ಸಿನಿಮಾ ಶಿವಸೈನ್ಯ 1996ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 31ನೇ ಸಿನಿಮಾ ಅಣ್ಣವರ ಮಕ್ಕಳು 1996ರಲ್ಲಿ ತೆರೆಕಂಡು ಸೆಮಿ ಹಿಟ್ ಆಗಿತ್ತು. 32ನೇ ಸಿನಿಮಾ ನಮ್ಮೂರ ಮಂದಾರ ಹೂವೆ 1996ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 33ನೇ ಸಿನಿಮಾ ಆದಿತ್ಯ 1996ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 34ನೇ ಸಿನಿಮಾ ಜನುಮದ ಜೋಡಿ 1996ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 35ನೇ ಸಿನಿಮಾ ಗಂಗಾ ಯಮುನಾ 1997ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. 36ನೇ ಸಿನಿಮಾ ಸಿಂಹದ ಮರಿ 1997ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 37ನೇ ಸಿನಿಮಾ ಅಮ್ಮವರ ಗಂಡ 1997ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 38ನೇ ಸಿನಿಮಾ ಮುದ್ದಿನ ಕಣ್ಮಣಿ 1997ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 39ನೇ ಸಿನಿಮಾ ರಾಜ 1997ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 40ನೇ ಸಿನಿಮಾ ಜೋಡಿ ಅಕ್ಕಿ 1997ರಲ್ಲಿ ತೆರೆಕಂಡು ಸೆಮಿ ಹಿಟ್ ಆಗಿತ್ತು. 41ನೇ ಸಿನಿಮಾ ಪ್ರೇಮ ರಾಗ ಹಾಡು ಗೆಳತಿ 1997ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 42ನೇ ಸಿನಿಮಾ ನಮ್ಮೂರ ಹುಡುಗ 1998ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 43ನೇ ಸಿನಿಮಾ ಕುರುಬನ ರಾಣಿ 1998ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. 44ನೇ ಸಿನಿಮಾ ಅಂಡಮಾನ್ 1998ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 45ನೇ ಸಿನಿಮಾ ಮಿಸ್ಟರ್ ಪುಟ್ಸ್ವಾಮಿ 1998ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 46ನೇ ಸಿನಿಮಾ ಭೂಮಿ ತಾಯಿಯ ಚೊಚ್ಚಲ ಮಗ 1998ರಲ್ಲಿ ತೆರೆಕಂಡು ಸೆಮಿ ಹಿಟ್ ಆಗಿತ್ತು.
47ನೇ ಸಿನಿಮಾ ಗಡಿಬಿಡಿ ಕೃಷ್ಣ 1998ರಲ್ಲಿ ತೆರೆಕಂಡು ಸೆಮಿ ಹಿಟ್ಟಾಗಿತ್ತು. 48ನೇ ಸಿನಿಮಾ ಜನುಮದಾತ 1999ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 49ನೇ ಸಿನಿಮಾ ಚಂದ್ರೋದಯ 1999ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 50ನೇ ಸಿನಿಮಾ AK47 1999ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 51ನೇ ಸಿನಿಮಾ ವಿಶ್ವ 1999ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 52ನೇ ಸಿನಿಮಾ ಹೃದಯ 1999ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 53ನೇ ಸಿನಿಮಾ ಯಾರೇ ನೀ ಅಭಿಮಾನಿ 2000ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 54ನೇ ಸಿನಿಮಾ ಹಗಲು ವೇಷ 2000ರಲ್ಲಿ ತೆರೆಕಂಡು ಸೆಮಿ ಹಿಟ್ಟಾಗಿತ್ತು. 55ನೇ ಸಿನಿಮಾ ಇಂದ್ರಧನುಷ್ 2000ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 56ನೇ ಸಿನಿಮಾ ಕೃಷ್ಣಲೀಲೆ 2000ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 57ನೇ ಸಿನಿಮಾ ದೇವರ ಮಗ 2000ರಲ್ಲಿ ತೆರೆಕಂಡು ಸೆಮಿ ಹಿಟ್ಟಾಗಿತ್ತು. 58ನೇ ಸಿನಿಮಾ ಪ್ರೀತ್ಸೆ 2000ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 59ನೇ ಸಿನಿಮಾ ಗಲಾಟೆ ಅಳಿಯಂದ್ರು 2000ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 60ನೇ ಸಿನಿಮಾ ಮದುವೆ ಆಗೋಣ ಬಾ 2001ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 61ನೇ ಸಿನಿಮಾ ಜೋಡಿ 2001ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 62ನೇ ಸಿನಿಮಾ ಅಸುರ 2001ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 63ನೇ ಸಿನಿಮಾ ಬಹಳ ಚೆನ್ನಾಗಿದೆ 2001ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 64ನೇ ಸಿನಿಮಾ ಬಾವ ಬಾಮೈದ 2001ರಲ್ಲಿ ತೆರೆಕಂಡು ಸೆಮಿ ಹಿಟ್ಟಾಗಿತ್ತು. 65ನೇ ಸಿನಿಮಾ ಸುಂದರಕಾಂಡ 2001ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 66ನೇ ಸಿನಿಮಾ ಯುವರಾಜ 2001ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 67ನೇ ಸಿನಿಮಾ ಕೋದಂಡರಾಮ 2002ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 68ನೇ ಸಿನಿಮಾ ನಿನ್ನೆ ಪ್ರೀತಿಸುವೆ 2002ರಲ್ಲಿ ತೆರೆಕಂಡು ಸೆಮಿ ಹಿಟ್ಟಾಗಿತ್ತು. 69ನೇ ಸಿನಿಮಾ ತವರಿಗೆ ಬಾತಂಗಿ 2002ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 70ನೇ ಸಿನಿಮಾ ಡಾನ್ 2003ರಲ್ಲಿ ತೆರೆಕಂಡು ಸೆಮಿ ಹಿಟ್ಟಾಗಿತ್ತು. 71ನೇ ಸಿನಿಮಾ ಶ್ರೀರಾಮ್ 2003ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. 72ನೇ ಸಿನಿಮಾ ಸ್ಮೈಲ್ 2003ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 73ನೇ ಸಿನಿಮಾ ನಂಜುಂಡಿ 2003ರಲ್ಲಿ ತೆರೆಕಂಡು ಸೆಮಿ ಹಿಟ್ಟಾಗಿತ್ತು. 74ನೇ ಸಿನಿಮಾ ಚಿಗುರಿದ ಕನಸು 2003ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 75ನೇ ಸಿನಿಮಾ ರೌಡಿ ಅಳಿಯ 2004ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 76ನೇ ಸಿನಿಮಾ ಸಾರ್ವಭೌಮ 2004ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 77ನೇ ಸಿನಿಮಾ ಕಾಂಚನಗಂಗಾ 2004ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 78ನೇ ಸಿನಿಮಾ ರಿಷಿ 2005ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 79ನೇ ಸಿನಿಮಾ ರಾಕ್ಷಸ 2005ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. 80ನೇ ಸಿನಿಮಾ ವಾಲ್ಮೀಕಿ 2005ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 81ನೇ ಸಿನಿಮಾ ಜೋಗಿ 2005ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 82ನೇ ಸಿನಿಮಾ ಅಣ್ಣ ತಂಗಿ 2005ರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. 83ನೇ ಸಿನಿಮಾ ಅಶೋಕ 2006ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 84ನೇ ಸಿನಿಮಾ ತವರಿನ ಸಿರಿ 2006ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 85ನೇ ಸಿನಿಮಾ ಗಂಡುಗಳಿ ಕುಮಾರ ರಾಮ 2006ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 86ನೇ ಸಿನಿಮಾ ತಾಯಿಯ ಮಡಿಲು 2007ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 87ನೇ ಸಿನಿಮಾ ಸಂತ 2007ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 88ನೇ ಸಿನಿಮಾ ಗಂಡನ ಮನೆ 2007ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 89ನೇ ಸಿನಿಮಾ ಲವಕುಶ 2007ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 90ನೇ ಸಿನಿಮಾ ಸತ್ಯ ಇನ್ ಲವ್ 2008ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 91ನೇ ಸಿನಿಮಾ ಮಾದೇಶ 2008ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 92ನೇ ಸಿನಿಮಾ ಬಂಧು ಬಳಗ 2008ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 93ನೇ ಸಿನಿಮಾ ಪರಮೇಶ ಪಾನ್ವಾಲ 2008ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 94ನೇ ಸಿನಿಮಾ ನಂದ 2009ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 95ನೇ ಸಿನಿಮಾ ಹ್ಯಾಟ್ರಿಕ್ ಒಡಿಮಗ 2009ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. 96ನೇ ಸಿನಿಮಾ ಭಾಗ್ಯದ ಬಳೆಗಾರ 2009ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 97ನೇ ಸಿನಿಮಾ ದೇವರು ಕೊಟ್ಟ ತಂಗಿ 2009ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 98ನೇ ಸಿನಿಮಾ ಸುಗ್ರೀವ 2010ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿತ್ತು. 99ನೇ ಸಿನಿಮಾ ತಮಸ್ಸು 2010ರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು. 100ನೇ ಸಿನಿಮಾ
ಚೆಲುವೆಯೇ ನಿನ್ನೆ ನೋಡಲು 2010ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 101ನೇ ಸಿನಿಮಾ ಮೈಲಾರಿ 2010ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. 102ನೇ ಸಿನಿಮಾ ಜೋಗಯ್ಯ 2011ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. 103ನೇ ಸಿನಿಮಾ ಶಿವ 2012ರಲ್ಲಿ ತೆರೆ ಕಂಡು ಸೆಮಿ ಹಿಟ್ ಆಗಿತ್ತು. 104ನೇ ಸಿನಿಮಾ ಲಕ್ಷ್ಮಿ 2013ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 105ನೇ ಸಿನಿಮಾ ಅಂದರ್ ಬಾಹರ್ 2013ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 106ನೇ ಸಿನಿಮಾ ಕಡ್ಡಿಪುಡಿ 2013ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 107ನೇ ಸಿನಿಮಾ ಬಜರಂಗಿ 2013ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 108ನೇ ಸಿನಿಮಾ ಆರ್ಯನ್ 2014ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 109ನೇ ಸಿನಿಮಾ ಬೆಳ್ಳಿ 2014ರಲ್ಲಿ ತೆರೆ ಕಂಡು ಆ್ಯಾವ್ರೇಜ್ ಆಗಿತ್ತು. 110ನೇ ಸಿನಿಮಾ ವಜ್ರಕಾಯ 2015ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 111ನೇ ಸಿನಿಮಾ ಕಿಲ್ಲಿಂಗ್ ವೀರಪ್ಪನ್ 2016ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. 112ನೇ ಸಿನಿಮಾ ಶಿವಲಿಂಗ 2016ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. 113ನೇ ಸಿನಿಮಾ ಸಂತೆಯಲ್ಲಿ ನಿಂತ ಕಬೀರ 2016ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 111ನೇ ಸಿನಿಮಾ ಶ್ರೀಕಂಠ 2017ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 115ನೇ ಸಿನಿಮಾ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ 2017ರಲ್ಲಿ ತೆರೆ ಕಂಡು ಆ್ಯಾವ್ರೇಜ್ ಆಗಿತ್ತು. 116ನೇ ಸಿನಿಮಾ ಮಾಸ್ ಲೀಡರ್ 2017ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 117ನೇ ಸಿನಿಮಾ ಮಫ್ತಿ 2017ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 118ನೇ ಸಿನಿಮಾ ಟಗರು 2018ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. 119ನೇ ಸಿನಿಮಾ ದಿ ವಿಲನ್ 2018ರಲ್ಲಿ ತೆರೆ ಕಂಡು ಆ್ಯಾವ್ರೇಜ್ ಆಗಿತ್ತು. 120ನೇ ಸಿನಿಮಾ ಕವಚ 2019ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 121ನೇ ಸಿನಿಮಾ ರುಸ್ತುಮ್ 2019ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. 122ನೇ ಸಿನಿಮಾ ಆಯುಷ್ಮಾನ್ ಭವ 2019ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 123ನೇ ಸಿನಿಮಾ ದ್ರೋಣ 2020ರಲ್ಲಿ ತೆರೆ ಕಂಡು ಸೆಮಿ ಹಿಟ್ ಆಗಿತ್ತು. 124ನೇ ಸಿನಿಮಾ ಬೈರಾಗಿ 2022ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 125ನೇ ಸಿನಿಮಾ ವೇದ 2022ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 126ನೇ ಸಿನಿಮಾ ಕಬ್ಜಾ 2023ರಲ್ಲಿ ತೆರೆ ಕಂಡು ಆ್ಯಾವ್ರೇಜ್ ಆಗಿತ್ತು.